ಬೆಂಗಳೂರಿನ ಡಿ ಗಣಪತಿ ಶಾಸ್ತ್ರಿ ಕಾಳಜಿಗೆ ಪ್ರಧಾನಿ ಮೋದಿ ಶ್ಲಾಘನೆಯನ್ನ ವ್ಯಕ್ತಪಡಿಸಿದ್ದಾರೆ. ಮೋದಿ ಹುಟ್ಟುಹಬ್ಬಕ್ಕೆ ಶುಭಾಶಯ ಕೋರಿ ಪತ್ರವನ್ನ ಬರೆದಿದ್ದಾರೆ. ಗಣಪತಿ ಶಾಸ್ತ್ರಿ ಪಿಎಂ ರಾಷ್ಟ್ರೀಯ ವಿಪತ್ತು ನಿಧಿಗೆ 10,000 ದೇಣಿಗೆ ನೀಡಿದ್ದ ಗಣಪತಿ ಶಾಸ್ತ್ರಿ ಡಿ ಗಣಪತಿ ಶಾಸ್ತ್ರಿಗೆ ಪತ್ರ ಬರೆದು ಶ್ಲಾಘನೆಯನ್ನ ವ್ಯಕ್ತಪಡಿಸಿದ್ದಾರೆ. ಪ್ರಧಾನಿ ಮೋದಿ ಆಧುನಿಕ ಭಾರತ ನಿರ್ಮಾಣಕ್ಕೆ ಕೊಟ್ಟ ಸಲಹೆಗಳು ಸ್ವಾಗತಾರ್ಹ. ಗಣಪತಿ ಶಾಸ್ತ್ರಿ ಕಾರ್ಯಗಳು ಯುವ ಸಮೂಹಕ್ಕೆ ಮಾದರಿ ಎಂದು ಬಣ್ಣಿಸಿದ್ದಾರೆ. ಡಿ ಗಣಪತಿ ಶಾಸ್ತ್ರಿಗೆ ಪತ್ರವನ್ನ ಬರೆದು ಶ್ಲಾಘನೆಯನ್ನ ವ್ಯಕ್ತಪಡಿಸಿದ್ದಾರೆ ಪ್ರಧಾನಿ ಮೋದಿ. ಮೋದಿ ಹುಟ್ಟುಹಬ್ಬಕ್ಕೆ ಶುಭಾಶಯ ಕೋರಿ ಪತ್ರವನ್ನ ಬರೆದಿದ್ದು ಗಣಪತಿ ಶಾಸ್ತ್ರಿ ಅವರು ಪಿಎಂ ರಾಷ್ಟ್ರೀಯ ವಿಪತ್ತು ನಿಧಿಗೆ 10,000 ದೇಣಿಗೆಯನ್ನ ಸಹ ಕೊಟ್ಟಿದ್ರು. ಗಣಪತಿ ಶಾಸ್ತ್ರಿ ಡಿ ಗಣಪತಿ ಶಾಸ್ತ್ರಿಗೆ ಪತ್ರ ಬರೆದು ಶ್ಲಾಘನೆಯನ್ನ ವ್ಯಕ್ತಪಡಿಸಿದ್ದಾರೆ ಪ್ರಧಾನಿ ಮೋದಿ. ಆಧುನಿಕ ಭಾರತ ನಿರ್ಮಾಣಕ್ಕೆ ಕೊಟ್ಟಂತಹ ಸಲಹೆಗಳು ಸ್ವಾಗತಾರ್ಹ. ಗಣಪತಿ ಶಾಸ್ತ್ರಿ ಕಾರ್ಯಗಳು ಯುವ ಸಮೂಹಕ್ಕೆ ಮಾದರಿ ಅಂತ ಹೇಳಿ ಬಣ್ಣನೆ ಮಾಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಆಶಿಕ್. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆಶಿಕ್ ಮುಲ್ಕಿ, ಬೆಂಗಳೂರಿನ ಡಿ ಗಣಪತಿ ಶಾಸ್ತ್ರಿ ಅವರಿಗೆ ಪ್ರಧಾನಿ ಮೋದಿ ಅವರು ಶ್ಲಾಘನೆಯನ್ನ ವ್ಯಕ್ತಪಡಿಸಿ ಇಲ್ಲಿ ಪತ್ರವನ್ನ ಬರೆದಿರುವಂತದ್ದು. ಹಾಗಿದ್ರೆ ಆ ಪತ್ರದಲ್ಲಿ ಏನೆಲ್ಲ ಅಂಶಗಳನ್ನ ಉಲ್ಲೇಖ ಮಾಡಿದ್ದಾರೆ, ಏನೆಲ್ಲ ಅಂಶಗಳನ್ನ ಸ್ವಾಗತಾರ್ಹ ಅಂತ ಹೇಳೋ ಮೂಲಕ ಅವರಿಗೆ ಶ್ಲಾಘನೆಯನ್ನ ವ್ಯಕ್ತಪಡಿಸಿದ್ದಾರೆ? ಚೈತ್ರ, 2025ರಲ್ಲಿ ಬೆಂಗಳೂರು ಮೂಲದ ಗಣಪತಿ ಶಾಸ್ತ್ರಿ ಅನ್ನುವಂಥವರು ಪ್ರಧಾನಿ ನರೇಂದ್ರ ಮೋದಿ ಅವರ ಹುಟ್ಟುಹಬ್ಬಕ್ಕೆ ಒಂದು ಪತ್ರವನ್ನ ಬರೆದಿರ್ತಾರೆ. ಈಗ ಪತ್ರ ಬರೆದು ಹೆಚ್ಚು ಕಮ್ಮಿ 1 ವರ್ಷಗಳ ಬಳಿಕ ಆ ಪತ್ರಕ್ಕೆ ಆ ಪ್ರತಿಕ್ರಿಯೆಯನ್ನ ನರೇಂದ್ರ ಮೋದಿ ಅವರು ಕೊಟ್ಟಿರುವಂತದ್ದು. ಆ ಪತ್ರದಲ್ಲಿ ಹಿಂದೆ ಬರೆದ 2025ರಲ್ಲಿ ಗಣಪತಿ ಶಾಸ್ತ್ರಿ ಅವರು ಬರೆದಿರುವಂತಹ ಪತ್ರದಲ್ಲಿ ತನ್ನ ಹುಟ್ಟುಹಬ್ಬದ ಬಗ್ಗೆನೂ ಕೂಡ ಅವರು ಉಲ್ಲೇಖ ಮಾಡಿದ್ರು. ಹಿನ್ನೆಲೆಯಲ್ಲಿ ಜನವರಿ 20ರಂದು ಗಣಪತಿ ಶಾಸ್ತ್ರಿ ಅವರು ತನ್ನ ಹುಟ್ಟುಹಬ್ಬವನ್ನ ಆಚರಿಸಿಕೊಂಡಿದ್ರು. ವಿಶೇಷ ಏನು ಅಂತಂದ್ರೆ 99ನೇ ಹುಟ್ಟುಹಬ್ಬವನ್ನ ಗಣಪತಿ ಶಾಸ್ತ್ರಿ ಅವರು ಕಳೆದ 7-8 ದಿನಗಳ ಹಿಂದೆ ಅವರು ಆಚರಿಸಿಕೊಂಡಿದ್ರು. ಇದನ್ನ ಸ್ಮರಿಸಿಕೊಂಡು ಪ್ರಧಾನಿ ನರೇಂದ್ರ ಮೋದಿ ಅವರು ಅವರಿಗೆ ಪತ್ರವನ್ನ ಬರೆದಿರುವಂತದ್ದು. ಪತ್ರದಲ್ಲಿ ಪ್ರಮುಖವಾಗಿ ಅವರು ಈ ಹಿಂದೆ ಪ್ರಧಾನಿ ನರೇಂದ್ರ ಮೋದಿ ಅವರ ರಾಷ್ಟ್ರೀಯ ಪರಿಹಾರ ನಿಧಿಗೂ ದೇಣಿಗೆ ಕೊಟ್ಟ ವಿಚಾರವನ್ನು ಕೂಡ ಅವರು ಸ್ಮರಿಸಿ ಅವರನ್ನ ಪ್ರಶಂಸನೀಯ ಮಾಡಿರುವಂತದ್ದು. ಜೊತೆಗೆ ಸಾಮಾಜಿಕ ಚಟುವಟಿಕೆಗಳಲ್ಲಿ ಸಕ್ರಿಯ ಆಗಿರುವಂತ 99 ವರ್ಷಗಳಾಗಿದ್ರೂ ಕೂಡ ಅವರ ಹುಮ್ಮಸ್ಸು ಮತ್ತೆ ಆ ಒಂದು ಉತ್ಸಾಹವನ್ನು ನೋಡಿ ಇದೀಗ ನರೇಂದ್ರ ಮೋದಿ ಅವರು ತಮ್ಮ ಪತ್ರದಲ್ಲಿ ಬೆರಗಾಗಿರುವಂತ ರೀತಿಯಲ್ಲಿ ಪ್ರತಿಕ್ರಿಯೆಯನ್ನ ಕೊಟ್ಟಿರುವಂತದ್ದು. ಮತ್ತೆ ಇದೇ ರೀತಿಯಾಗಿ ಅವರು ಸಮಾಜಕ್ಕೆ ಕೊಡುಗೆಗಳನ್ನ ಕೊಡ್ತಾ ಹೋಗಿ ನಿಮ್ಮ ಬಾಳು ಸುಖಕರವಾಗಿರ್ಲಿ, ಮತ್ತಷ್ಟು ವರ್ಷಗಳ ಕಾಲ ನೀವು ಬದುಕುವಂತಾಗ್ಲಿ ಅನ್ನುವಂತ ಪ್ರಾರ್ಥನೆಯನ್ನು ಕೂಡ ಅವರು ಆ ಪತ್ರದಲ್ಲಿ ಮಾಡಿರುವಂತದ್ದು. ಇದೀಗ ಈ ಒಂದು ಘಟನೆಯಾಗಿ ಹೆಚ್ಚು ಕಮ್ಮಿ ಒಂದು 10 ದಿನಗಳು ಕಳೆದಿದೆ. ಇದೀಗ ಈ ಒಂದು ವಿಷಯ ಬೆಳಕಿಗೆ ಬರ್ತಾ ಇರುವಂತದ್ದು. ಗಣಪತಿ ಶಾಸ್ತ್ರಿ ಅವರು ಕೂಡ ಬಹಳಷ್ಟು ಸಂತಸವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಚೈತ್ರ, ಓಕೆ, ಥ್ಯಾಂಕ್ ಯು ಆಶಿಕ್ ಮುಲ್ಕಿ ತಮ್ಮೆಲ್ಲ ಡೀಟೇಲ್ಸ್ಗೆ. ಒಟ್ಟಾರೆಯಾಗಿ ಗಣಪತಿ ಶಾಸ್ತ್ರಿ ಅವರಿಗೆ ಪತ್ರ ಬರೆಯೋ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಅವರು ಶ್ಲಾಘನೆಯನ್ನ ವ್ಯಕ್ತಪಡಿಸಿದ್ದಾರೆ. ಪಿಎಂ ರಾಷ್ಟ್ರೀಯ ವಿಪತ್ತು ನಿಧಿಗೆ 10,000 ದೇಣಿಗೆಯನ್ನ ಕೂಡ ನೀಡಿದ್ರು ಗಣಪತಿ ಶಾಸ್ತ್ರಿ ಅವರು. ಹಾಗಾಗಿ ಪತ್ರವನ್ನ ಬರೆದು ಶ್ಲಾಘನೆಯನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಯುವ ಸಮೂಹಕ್ಕೆ ಮಾದರಿ ನೀವು ಅಂತ ಹೇಳಿ ಅವರನ್ನ ಬಣ್ಣನೆ ಕೂಡ ಮಾಡಲಾಗಿದೆ.